Hey everyone, welcome back to my channel. Today we are talking about Indian rupees and UAE dirham, how to convert them and understand the difference. ನಮಸ್ಕಾರ ಗೆಳೆಯರೇ, ಇವತ್ತು ನಾನು ಭಾರತೀಯ ರೂಪಾಯಿ ಮತ್ತು UAEದು ದಿರಮ್ ಬಗ್ಗೆ ಕರೆನ್ಸಿ ಬಗ್ಗೆ ತಿಳ್ಕೊಳ್ಳೋಣ. ಏನು ಡಿಫ್ರೆನ್ಸ್ ಇರುತ್ತೆ, ಅವೆರಡಕ್ಕೂ ನಡುವಿನ ಏನು ವ್ಯತ್ಯಾಸ ಇರುತ್ತೆ ಅಂತ ನೋಡೋಣ. ಭಾರತದ ರೂಪಾಯಿ ಕರೆನ್ಸಿ ಹೆಸರು ರೂಪಾಯಿ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸಿದು ಕರೆನ್ಸಿ ನೇಮು ದಿರಮ್ ಅಂತ. ಓಕೆ, ಕರೆನ್ಸಿ ರೇಟ್ಸ್ ಏನಿರುತ್ತೆ ಅದು ದಿನನಿತ್ಯ ಬದಲಾಗ್ತಾ ಇರುತ್ತೆ. ಯಾಕಂದರೆ ರೇಟ್ ಡೈಲಿ ಎಕ್ಸ್ಚೇಂಜ್ ಬಿಕಾಸ್ ಆಫ್ ಮಾರ್ಕೆಟಿಂಗ್, ಇನ್ಫ್ಲೇಷನ್ ಆ್ಯಂಡ್ ಎಕನಾಮಿ. ಬ್ಯಾಂಕ್ ವಿಲ್ ಆಲ್ಸೋ ಎಫೆಕ್ಟ್ ಹೌ ಮಚ್ ಯು ಗೆಟ್. ಇವಾಗ ನಮ್ಮ ಇಂಡಿಯನ್ ರುಪೀಸ್ದು ಅದ್ರದ್ದು ಸಿಂಬಾಲ್ ಏನದ ಅದು ಏನಾಗುತ್ತೆ ನೋಡ್ರಿ. ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ದು ಕರೆನ್ಸಿ ನೇಮ್ ದಿರಮ್ ಇದೆಯಲ್ಲ, ಅದ್ರ ಸಿಂಬಾಲು ಇವಾಗ ಕರೆಂಟ್ ಏನಿದೆ ಅದು ನೋಡಿ ಈ ಥರ ಇದೆ. ನೋಡಿದ್ರಲ್ಲ ಎರಡು ಸಿಂಬಾಲ್ ಯಾವ ಥರ ಮೆನ್ಷನ್ ಮಾಡ್ಬೋದಂತ. ಇನ್ನೂ ಒಂದು ಏನಂದರೆ, ಬೇಕಾದ್ರೆ ನೀವು ಗೂಗಲ್ ಮಾಡಿ ನೋಡ್ರಿ. ನಮ್ಮದು ಇಂಡಿಯನ್ ರುಪೀಸು ಇಲ್ಲಿ ದಿರಮು, ನಾವು ಇಲ್ಲಿದು 1 ದಿರಮ್ಗೆ ಇಂಡಿಯನ್ ರುಪೀಸು ಇವಾಗ 24.67 ಪೈಸೆ, ಅಂದರೆ 24 ರೂಪಾಯಿ 67 ಪೈಸೆ ಕೊಡಬೇಕು. ಅಷ್ಟು ಇಲ್ಲಿ ಅಮೌಂಟಲ್ಲಿ ವ್ಯತ್ಯಾಸ. ಇಲ್ಲಿದು 1 ದಿರಮ್ ಆಗಬೇಕಂದ್ರೆ ಅಲ್ಲಿದ ಆಲ್ಮೋಸ್ಟು 25.67 ಇಷ್ಟು ಅಮೌಂಟ್ ಆಗುತ್ತೆ. ಈ ಥರ ಕರೆನ್ಸಿ ಡಿಫ್ರೆನ್ಸ್ ಇದೆ. ಭಾಳ ಜನಕ್ಕೆ ಇದು ಗೊತ್ತಿರಲ್ಲ. ಎಲ್ಲರೂ ಏನು ತಿಳ್ಕೊತಾರೆ ಅಂದರೆ, ದುಬೈ ಒಳಗೆ ಕೆಲಸ ಮಾಡ್ತಾರಂದ್ರೆ ಅವ್ರಿಗೆ 1 ಲ್ಯಾಕ್ ಪೇಮೆಂಟ್ ಇದೆ, 2 ಲ್ಯಾಕ್ ಪೇಮೆಂಟ್ ಇದೆ ಅಂತ. ಅದು ಯಾವ ಥರ ಅಂದರೆ, ಇಲ್ಲಿ ಇವಾಗ ನಮಗೆ 5000 ದಿರಮ್ ಸ್ಯಾಲ್ರಿ ಕೊಡ್ತಾರಂದರೆ ಅದು ಇಂಡಿಯನ್ ಕರೆನ್ಸಿ ಒಳಗೆ ಎಷ್ಟಾಗುತ್ತೆ. ಇವಾಗ ನಾವು 5000 ಸ್ಯಾಲ್ರಿ ದಿರಮ್ನಾಗ ಇಲ್ಲಿ ತೊಗೊಂಡದು ಇಂಡಿಯನ್ ಅಮೌಂಟಾಗಿ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಥವಾ ಎಕ್ಸ್ಚೇಂಜ್ ಮಾಡ್ತೀವಿ ಅಂದ್ರೆ ನಮಗೆ 1,23,350 ರುಪೀಸ್ ಇಂಡಿಯನ್ ರುಪೀಸ್ ಆಗುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ಹೊರಗಿನ ದೇಶದಾಗ 1 ಲ್ಯಾಕ್ ಆಗ್ತಾ 2 ಲ್ಯಾಕ್ ಸ್ಯಾಲ್ರಿ ಅದಂತ ಯಾಕೆ ಹೇಳ್ತಾರೆ ಅಂದರೆ, ಇಲ್ಲಿ ಕರೆನ್ಸಿ ಅಲ್ಲಿ 24 ಆಗಿ ಚೇಂಜ್ ಆಗುತ್ತಲ್ಲ 1 ದಿರಮ್ಗೆ, ಆ ಥರ ಅವ್ರ ಸ್ಯಾಲ್ರಿ ಹೆಚ್ಚಿಗೆ ಆಗೋದಕ್ಕೆ ಅವ್ರ ಸ್ಯಾಲ್ರಿ ಈ ಥರ ಹಾಕಾಗುತ್ತೆ. ಸೊ ಇವಾಗ ನಾವು ಇಲ್ಲಿದು ಅಲ್ಲಿದು ನೋಟ್ ನೋಡೋಣ ಒಂದ್ಸತೆ. ಇವಾಗ ನನ್ನ ಕಡೆ ನೋಡಿ, ಇಲ್ಲಿ ಕಾಣುತ್ತಲ್ಲ ಇದು ನೋಟು, ಯುನೈಟೆಡ್ ಅರಬ್ ಎಮಿರೇಟ್ಸ್. ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೆಂಟ್ರಲ್ ಬ್ಯಾಂಕ್ ಇದೆಲ್ಲ. ಇದು 100 ರುಪೀಸು. ಇದು 100 ರುಪೀಸ್ ಅಂದರೆ ಇಂಡಿಯನ್ ಮನಿಯಲ್ಲಿ ಆಲ್ಮೋಸ್ಟು 2467 ರುಪೀಸ್ ಆಗುತ್ತೆ ಇದು. ಸೊ ಇದು ನೋಡ್ತಿದ್ದಾರಲ್ಲ, ಇದು ಬರ್ಡು, ಇಲ್ಲಿದು ರಾಷ್ಟ್ರೀಯ ಪಕ್ಷಿ ಅವರು ಆ ಥರ ಮೆನ್ಷನ್ ಮಾಡ್ತಾರೆ. ಇದು ಇಲ್ಲಿ ಬಿಲ್ಡಿಂಗು. ಸೊ ಇದು ರೋಡ್ ಇದೆಯಲ್ಲ, ಇದು ರೋಡ್ ಅವರು ಆ ಥರ ಹಾಕಿದ್ದಾರೆ. ಇನ್ನೊಂದು ಸೈಡ್ ನೋಡಿದರೆ ಅರೇಬಿಕಲ್ಲಿದೆ. ಇದು ಅವ್ರದ್ದು ಸಿಂಬಲ್ ಕಾಣುತ್ತಲ್ಲ ನಿಮಗೆ. ಇದು ಅವರು ಹಿಂದಿನ ಕಾಲದಾಗಿ ಇದು ನೋಡೋಕೆ ಇದು ಆಲ್ಮೋಸ್ಟ್ ನೋಡೋಕೆ ಸಿಗುತ್ತೆ ಇದೆಲ್ಲ ಪ್ಲೇಸ್ ಇಲ್ಲಿ. ಆಮೇಲೆ ಇದು 50 ದಿರಮು. ಇವಾಗ 50 ದಿರಮ್ ಇವ ಏನದಾನಲ್ಲ ಇಲ್ಲಿ ರೈಟಿಂಗ್ ಒಳಗೆ ಕೂತದನಲ್ಲ, ಇವ ಇಲ್ಲಿದು ಇದು ಇದ್ದ ಅಂದರೆ ಫಸ್ಟ್ ಇಲ್ಲಿ ಅವರಿಗೆ ಆಯಿಲ್ ಸಿಗುತ್ತಲ್ಲ, ಆಯಿಲ್ ಸಿಕ್ಕಾಗ ಇಲ್ಲಿ ಬೇರೆ 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 ಪ್ಲೇಸ್ ಇರುತ್ತಲ್ಲ, 7 ಸ್ಟೇಟ್ ಇದೆ ಅಲ್ಲಿ ಟೋಟಲು. ಈ 7 ಸ್ಟೇಟ್ ಮುಖಾಂತರ ಅವನ ಯೂನಿಯನ್ ಮಾಡಿ ಏನರೇ ಕಂಟ್ರಿ ಮುಂದೆ ಮಾಡಿದ್ದು, ಅದಕ್ಕೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಕೊಟ್ಟಿದ್ದಂದ್ರೆ ಇವನೇ. ಸೊ ಅದಕ್ಕೆ ಇದು ಮೆಟ್ರೋ ಇದು ಸ್ಟೇಷನ್ ಇದೆಯಲ್ಲ ಆ ಚಿತ್ರ ಇದು ಒಂದು ನಾ ಹೇಳ್ದಲ್ಲ ಒಂದು ಫೇಸ್ ಕಾಣುತ್ತಲ್ಲ, ಇದು ನೋಡಿದ್ರೆ ಟ್ರಾನ್ಸ್ಪರೆಂಟ್. ಇದು ನೋಡಿ ನೀವು ಈ ಥರ ಇಟ್ಟರೆ ಆ ಸೈಡ್ ಕಾಣುತ್ತೆ. 50 ದಿರಮ್ ಇದು. ಇಲ್ಲಿದು 5 ದಿರಮ್. 5 ದಿರಮ್ ನೋಟ್ ಯಾವ ಥರ ಇದೆ ಅಂದರೆ, ಒಂದೊಂದು ನೋಟ್ ಮೇಲೆ ಒಂದೊಂದು ಚಿತ್ರ ಬೇರೆ ಬೇರೆ ಇದೆ. ಇಲ್ಲಿ ನೋಡಿ ಖಜೂರಿ ಗಿಡ ಇದೆಯಲ್ಲ, ಅವ್ರು ಫೇಮಸ್ ಇಲ್ಲಿದು. ಅವರು ಇಲ್ಲಿ ಯಾವ ಥರ ನಂಬರ್ಸು, ಇವನ್ ಅವರು ಯಾವ ಇಯರ್ ಅದು ನೋಟ್ ಇದು ಇದೆ ಅದನ್ನು ಇರುತ್ತೆ ಇಲ್ಲಿ ಮೆನ್ಷನ್. 2022. ಇದು ಯಾವಾಗ ಅಂದರೆ 2021. ಇದು ಯಾವಾಗಾಗಿದೆ ಅಂದರೆ
2018 ಇಲ್ಲಿ ಕಾಣುತ್ತೆ ನೋಡಿ ತೆಳಗೆ ಪ್ರಿಂಟ್ ಆಗಿರೋ ಇಯರು. ಸೊ ಇದು 10 ದಿರಮು. ನಾವು ಇಂಡಿಯನ್ ರುಪೀಸಲ್ಲಿ ಹೆಂಗೆ 10 ರುಪೀಸು ಇದು ಇರುತ್ತಲ್ಲ ಆ ಥರ 2023 ಪ್ರಿಂಟ್ ಆಗಿರೋದು ಇದು ನೋಡ್ರಿ. ಈ ಸೈಡ್ ಅರೇಬಿಕಲ್ಲಿ ಬರೆದಿದ್ದಾರೆ. ಇದೇನು ಗೊತ್ತಾ, ಇದು ಅಬುದಾಬಿ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಮೋಸ್ಕ್ ಇದು ಅಬುದಾಬಿದು. ಅದರದ್ದು ಇದು ಹಾಕಿದ್ದಾರೆ ಇದ್ರ ಮೇಲೆ ಚಿತ್ರ. 10 ದಿರಮ್. ನಮ್ಮಲ್ಲಿ ಹಾಗೆ ಇಂಡಿಯನ್ ರುಪೀಸಲ್ಲಿ 10 ರೂಪಾಯಿ 5 ರೂಪಾಯಿ ಇರುತ್ತಲ್ಲ, 10 ರುಪೀಸ್ ನೋಟು 5 ರೂಪೀಸ್ ನೋಟು, ಹಾಗೆ ಇದು 10 ದಿರಮ್ ನೋಟು, ಇದು 50 ದಿರಮ್ ನೋಟು, ಇದು 5 ದಿರಮ್ ನೋಟು, ಇದು 100. ಈ ಥರ 500 ಇರುತ್ತೆ, 1000 ಇರುತ್ತೆ. 500 ನೋಟ್ ತೋರಿಸ್ಲಾ ನಾನು. ಇದು 500 ನೋಟು. ಸೊ ಇದು 500 ಅಂದರೆ ಆಲ್ಮೋಸ್ಟ್ ಇಂಡಿಯನ್ ರುಪೀಸಲ್ಲಿ 10,000 ಆಗುತ್ತೆ. ಇದು 10,000 ಅಷ್ಟೇ ಅಲ್ಲ, 14,000 ಆಗುತ್ತೆ. ಹಂಗೆ ನೋಡಿದ್ರೆ ನೋಡೋಣ ಇವಾಗ ಮಾಡಿ. ಸೊ ನೋಡೋಣ ಗೊತ್ತಾಗುತ್ತೆ. ಲೈವೆಲ್ಲ ತೋರಿಸ್ತೀನಿ ನಾನು. ಇವಾಗ ನೋಡ್ರಿ, ನೀವು ಗೂಗಲ್ ಮಾಡಿ ನೋಡ್ರಿ $82 ರೂಪೀಸ್ ಅಂತ. ಇವಾಗ 24.69 ಇಂಡಿಯನ್ ರುಪೀಸ್ ಅಂದರೆ ಒಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ದಿರಮ್ಗೆ ಈಕ್ವಲ್ ಅಂತ ತೋರಿಸಿದೆ. ಓಕೆ, ಇವಾಗ ನೋಡ್ರಿ, ಇದು ದಿರಮ್ ಸಿಂಬಲ್, ಇದು ಇಂಡಿಯನ್ ರುಪೀಸ್ ಸಿಂಬಲ್. ಇವಾಗ ನನ್ನ ಕಡೆ 500 ದಿರಮ್ ಇದೆಯಲ್ಲ, ಇಂಟು 24.67 ಅಂದರೆ ಎಷ್ಟಾಗುತ್ತೆ? 12,335 ರೂಪೀಸ್ ಇದ್ದಂಗಿದೆ. ನಾನು ಒಂದು ವೇಳೆ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ. ಇವಾಗ ಇಷ್ಟೊತ್ತು ನೋಟ್ ನೋಡಿದ್ವಲ್ಲ, ಇಲ್ಲಿ ದೇಶದ ಕರೆನ್ಸಿ ನೋಟ್ ಹೆಂಗಿರುತ್ತಂತ. ಇವಾಗ ಚೇಂಜ್ ನೋಡೋಣ. ಚೇಂಜ್ ಅಂದರೆ ಇಲ್ಲಿ ನಾಣ್ಯಗಳು ಹೆಂಗಿರ್ತಾವಂತ ನೋಡೋಣ. ಓಕೆ, ಇದು ನೋಡ್ರಿ ಕಾಣತ್ತಲ್ಲ ಸಿಂಬಲು, ಇದು 1 ದಿರಮ್. 1 ದಿರಮ್ ಅಂದರೆ 24 ರೂಪೀಸ್. ಇದೆಯಲ್ಲ, ನಾವು ಅಲ್ಲಿ 50 ಪೈಸೆ ಅಂತೀವಲ್ಲ, ಇಲ್ಲಿ ಆ ಥರ 50 ಫೀಲ್ಸ್ ಅದರ ಸಿಂಬಲ್ ಈ ಥರ ಇರುತ್ತೆ. ನಾವು ಮೊದಲು ಚಿಕ್ಕವರಿದ್ದಾಗ 50 ಪೈಸೆ ಇಂಡಿಯಾ ರುಪೀಸ್ 50 ಪೈಸೆ ಇರ್ತೈತಲ್ಲ, ಹಂಗೆ ಇಲ್ಲಿ 50 ಫೀಲ್ಸ್. ಇದು ಕಾಣುತ್ತಲ್ಲ, ಇದು ಚಿತ್ರ ನೋಡಿ, ಇದು 25 ಫೀಲ್ಸ್. ಓಕೆ, ಅಂದರೆ 25 ಪೈಸೆ ಇರ್ತಿತ್ತಲ್ಲ, ಹಂಗೆ ಇಲ್ಲಿ ಪೀಲ್ಸ್ ಅಂತ ಕರೀತಾರೆ ಇದಕ್ಕೆ. ಇದು 50 ಪೀಲ್ಸು, ಇದು 1 ದಿರಮು. 25 ಪೀಲ್ಸು, 50 ಪೀಲ್ಸ್, 1 ರೂಪಾಯಿ. ಈ ಥರ ಇಲ್ಲಿ ಚೇಂಜಸ್ ನಾಣ್ಯಗಳು ನೋಡೋಕೆ ಸಿಗ್ತಾವ. ಇಷ್ಟು ಕೊಟ್ಟರೆ ಸಾಕು, 1 ಟೀ ಬರುತ್ತೆ, 1 ಪರಾಟ ಬರುತ್ತೆ, 1 ಲಾಲಿಪಾಪ್ ಬರುತ್ತೆ. ಓಕೆ, ಇದೇ 7 to 8 ಇಯರ್ ಹಿಂದೆ ನಾನು ಫಸ್ಟ್ ಟೈಮ್ ದುಬೈಗೆ ಬಂದಾಕರ್ಗ, ಅವಾಗ ಇಲ್ಲಿದು 1 ದಿರಮ್ ಅಂದರೆ ಇಂಡಿಯನ್ದು 22 ರೂಪೀಸ್ ಇತ್ತು. ಸೊ ಇವಾಗ 7 to 8 ಇಯರಲ್ಲಿ 24.67 ಆಗಿದೆ. ಅಂದರೆ 2 ರೂಪಾಯಿ 67 ಪೈಸೆ ಜಾಸ್ತಿ ಆಗಿದೆ ಇಂಡಿಯನ್ ರುಪೀಸ್. ಮನಿ ಅಷ್ಟು ಜಾಸ್ತಿ ಕೊಡಬೇಕು ಇಲ್ಲಿ 1 ದಿರಮ್ಗೆ. ಸೊ ಇವಾಗ ನಾನು ನಿಮ್ಗೆ ಒಂದಷ್ಟು ಟಿಪ್ಸ್ ಹೇಳ್ತೀನಿ. ಯಾವಾಗಲೂ ಏರ್ಪೋರ್ಟ್ನ ಮನಿ ಎಕ್ಸ್ಚೇಂಜ್ ಮಾಡೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅವ್ರು ಕಡಿಮೆ ದರ ಹಿಡ್ಕೊಡ್ತಾರೆ ನಿಮ್ಗೆ ಇಂಡಿಯನ್ ರುಪೀಸ್. ಸೊ ಬಿ ಕೇರ್ಫುಲ್. ಆದಷ್ಟು ಕಾರ್ಡ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿರಿ, ಇದು ಬೆಸ್ಟ್ ಹ್ಯಾಕ್ ಅಂತ ಹೇಳ್ತೀನಿ ನಿಮಗೆ. ಮತ್ತು ಈಗ ಸಾಕಷ್ಟು ಜನರಿಗೆ ತುಂಬ ಜಾಸ್ತಿ ಜನರಿಗೆ ಅಷ್ಟು ನಾಲೆಜ್ ಇರೋಂಗಿಲ್ಲ. ಅವ್ರು ಏನು ತಿಳ್ಕೊಂಡಿರ್ತಾರೆ ಅಂದ್ರೆ ನಾವು ಇಂಡಿಯಾದೇನರ ಅಮೌಂಟ್ ಇರ್ತದಲ್ಲ, ನೋಟ ರೊಕ್ಕ, ಅದೇ ಇಲ್ಲೇ ಯೂಸ್ ಮಾಡ್ತೀವಿ ಅಂತ ಭಾಳಷ್ಟು ಜನರಿಗೆ ತಪ್ಪು ಕಲ್ಪನೆ ಅದು. ಇನ್ನೂ ಒಂದು ಸೆಕೆಂಡ್ ಮೇನ್ ತಪ್ಪು ಕಲ್ಪನೆ ಏನಿದೆ ಅಂದರೆ ಎಲ್ಲರ ಕಡೆ ದುಬೈ ಅನ್ನೋದು ಒಂದು ಕಂಟ್ರಿ ಅನ್ನೋದು. ಆ್ಯಕ್ಚುಲಿ ದುಬೈ ಒಂದು ದೇಶ ಅಲ್ಲ. ದುಬೈ ಅನ್ನೋದು ಒಂದು ಇಲ್ಲಿ ಸ್ಟೇಟ್ ಇದ್ದಂಗೆ. ಈಗ ಕರ್ನಾಟಕದೊಳಗೆ ಒಂದು ಸ್ಟೇಟ್ ಇರುತ್ತಲ್ಲ, ಇಂಡಿಯಾದು ಕರ್ನಾಟಕ, ಕೇರಳ ಈ ಥರ, ಹಾಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಈ ದೇಶದ ಹೆಸರು. ಅದರೊಳಗೆ ಶಾರ್ಜಾ, ದುಬೈ, ಅಬುದಾಬಿ, ರಸಲ್ ಅಲ್ ಖೈಮಾ, ಅಜ್ಮಾನ್, ಉಮೈನ್ ಅಲ್ ಕ್ವೀನ್, ಈ ಥರ 7 ಸ್ಟೇಟ್ ಸೇರಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ. ಅದರೊಳಗೆ 70 to 75% ಅಬುದಾಬಿನೇ ಫುಲ್ ಬಿಗ್ ಅಂತ ಹೇಳ್ಬೋದು ಅದು ಪ್ಲೇಸು. ಅಲ್ಲಿ ರಾಜನೇ ಬೇರೆ. ಸೊ ಇಲ್ಲಿ ದುಬೈ ಸ್ವಲ್ಪ ಏನಂದ್ರೆ ಎಲ್ಲದರೊಳಗೆ ಮುಂದುವರೆದದ ಅಂತೇಳಿ ಎಲ್ಲರ ಬಾಯಲ್ಲಿ ದುಬೈ ಅನ್ನೋ ಹೆಸರು. ಇನ್ನೂ ಒಂದು ವರ್ಲ್ಡ್ ಟಾಲೆಸ್ಟ್ ಬಿಲ್ಡಿಂಗ್ ಬುರ್ಜ್ ಖಲೀಫಾ ಇರೋದು ಅದೇ ಪ್ಲೇಸಲ್ಲಿ. ಆಮೇಲೆ ಜಾಸ್ತಿ ಟೂರಿಸ್ಟು ವಿಸಿಟ್ ಮಾಡೋ ಪ್ಲೇಸ್ ಅಂದ್ರೂ ಅದೇ ಅಂತ ಹೇಳ್ತೀನಿ. ಇನ್ನೂ ಒಂದು ಏನಂದರೆ ಇಲ್ಲಿ ಶಾರ್ಜಾ ಒಳಗೂ ನೋಡೋಕೆ ಸಾಕಷ್ಟು ಪ್ಲೇಸ್ ಅವ. ಇವಾಗ ಡೆಸರ್ಟ್ ಸಫಾರಿ ಇದೆಲ್ಲ ಮಾಡೋಕ್ಕೆ.
ಮತ್ತು ಇಲ್ಲಿ ಝೂ ಕೂಡ ಇದೆ, ಬೆಸ್ಟ್ ಝೂ ಇದೆ. ದುಬೈಯಲ್ಲಿ ನೋಡೋಕೆ ಪ್ಲೇಸ್ ಅಂದರೆ ದುಬೈ ಫ್ರೇಮು, ಆಮೇಲೆ ದುಬೈ ಐ, ಆಮೇಲೆ ದುಬೈ ಬುರ್ಜ್ ಖಲೀಫಾ, ಆಮೇಲೆ ಅಬುದಾಬಿ ಅಂದರೆ ಅಬುದಾಬಿ ಮೋಸ್ಕ್, ಅದು ಒಂದು ನೋಡೋಕೆ ಸಿಗುತ್ತೆ. ತುಂಬ ಒಳ್ಳೆ ಪ್ಲೇಸ್, ಟೂರಿಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ತುಂಬ ಮತ್ತೆ ಇನ್ನೂ ನ್ಯೂ ಪ್ರಾಜೆಕ್ಟ್ ತರ್ತಾ ಇದ್ದಾರೆ ಅವರು, ನ್ಯೂ ಬಿಲ್ಡಿಂಗ್. ಬುರ್ಜ್ ಖಲೀಫಾಗಿಂತ ಟಾಲೆಸ್ಟ್ ಇರೋ ಬಿಲ್ಡಿಂಗ್ನು ಕಟ್ಟಕ್ಕೆ ಅದನ್ನು ಪ್ಲ್ಯಾನಿಂಗ್ ಒಳಗಿದ್ದಾರೆ. ಇಲ್ಲಿ ವಿದೌಟ್ ಡ್ರೈವರ್ ಟ್ಯಾಕ್ಸಿ ಅದು ಸರ್ವಿಸ್ ಅವರು ತುಂಬ ಇಂಪ್ರೂವ್ಮೆಂಟ್ ಮಾಡತ್ತಾರೆ ಇಲ್ಲಿ. ಮತ್ತು ಈಗ ನಮ್ಮ ಭಾರತದ ಅಮೌಂಟ್ ಏನಿದೆಯಲ್ಲ ರೂಪಾಯಿ, ಅದು ಆ್ಯಕ್ಚುಲಿ ಭಾರತದ ಆರ್ಥಿಕ ಸ್ಥಿತಿಗೆ ತಕ್ಕಂತೆ ಬದಲಾಗ್ತಾ ಇರುತ್ತೆ, ಹೆಚ್ಚು ಕಮ್ಮಿ ವೇರಿಯೇಷನ್ ಆಗ್ತಾ ಇರೋದು. ಸೊ ಅದು ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ಅದು ಡಿಪೆಂಡ್ ಅಪಾನ್ ಎಕನಾಮಿಕ್. ಓಕೆ, ಮತ್ತು ಏನರ ನಿಮ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಯಾವ್ದಾರೆ ಅಂದ್ರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿರಿ. ನನ್ನ ಹತ್ರ ನಾಲೆಜ್ ಇತ್ತಂದ್ರೆ ತಿಳಿಸ್ತೀನಿ ನಿಮ್ಗೆ. ಇನ್ನೂ ಒಂದು ಎಲ್ಲ ಕಡೆ ಏನಂದ್ರೆ ದುಬೈ ಒಳಗೆ ಟ್ಯಾಕ್ಸ್ ಇರೋಂಗಿಲ್ಲ, ಇವಾಗ ಸ್ಯಾಲ್ರಿ ಅತ್ತೆಲ್ಲ ಬರುತ್ತೆ ಅಂತಂತಾರೆ. ಓಕೆ, ನಮ್ಗೆ ಟ್ಯಾಕ್ಸ್ ಇರೋಂಗಿಲ್ಲ, ಬಟ್ ನಮ್ಮದು ಇಲ್ಲಿ ಇರಾಕ ಇವಾಗ ನಾವು ಕರೆಂಟ್ ಬಿಲ್, ಸೇವಾ ಬಿಲ್ ಅಂತ ಬರುತ್ತಲ್ಲ, ಅದು ಪೇ ಮಾಡ್ತೀವಲ್ಲ, ಅದು ಹೈ ಬರುತ್ತೆ. ಆಮ್ಯಾಗ ಇಲ್ಲಿ ಇರಾಕ 1 BHK 2 BHK ಇರಲಿ ಅಥವಾ ಶೇರಿಂಗ್ ರೂಮ್ ಇರಲಿ, ಅಪಾರ್ಟ್ಮೆಂಟ್ ಇರಲಿ, ಅದು ಜಾಸ್ತಿ. ಮಂತ್ಲಿ ಗ್ರೋಸರಿ ಏನರೇ ಕಾಯಿಪಲ್ಯ ತರಕಾರಿ ಏನು ತರ್ತೀವಲ್ಲ ಅದ್ರದ್ದು ಇಲ್ಲಿದು ಇರೋ ಡೈಲಿ ವೆಚ್ಚಸ್ಗಳು ಜಾಸ್ತಿ ಅವ. ಸೊ ನಾವು ಇಲ್ಲಿ ದುಡಿಯೋದು ಇಲ್ಲೇ ಹಾಕೋದು ಆಲ್ಮೋಸ್ಟ್. ಯಾರು ಸೇವಿಂಗ್ಸ್ ಮಾಡ್ತಾರಂದ್ರೆ, ಯಾರು ಶೇರಿಂಗ್ ರೂಮ್ ಒಳಗೆ ಇರ್ತಾರಲ್ಲ ಅವ್ರದ್ದು ಜಾಸ್ತಿ ಸೇವಿಂಗ್ಸ್ ಆಗ್ತಾವ. ಫ್ಯಾಮಿಲಿ ಇತ್ತಂದ್ರೆ ಫ್ಯಾಮಿಲಿ ಜಾಸ್ತಿ ಸ್ಪೆಂಡ್ ಆಗ್ತೈತೆ. ಯಾಕಂದ್ರೆ ಒಂದು ಪರ್ಸನ್ ಜಾಬ್ ಮಾಡ್ತಿದ್ರೆ ಅವ್ನು ಫುಲ್ ಸ್ಯಾಲ್ರಿ, ಮಕ್ಕಳು ವೈಫ್ ಎಲ್ಲ ಏನು ಕೊಡ್ತಾನಲ್ಲ, ವೀಸಾ ಮಕ್ಕಳಿಗೆ ವೈಫಿಗೆ ಕೊಡಬೇಕು. ಆಮೇಲೆ ಮಂತ್ಲಿ ಗ್ರೋಸರಿ ಶಾಪಿಂಗ್ ಎಲ್ಲ ಎಕ್ಸ್ಪೆನ್ಸ್ ಕೊಡಬೇಕು, ಸೇವಾ ಬಿಲ್ ಕೊಡಬೇಕು, ಕರೆಂಟ್ ಬಿಲ್ ಎಲ್ಲ ಕಟ್ಟಬೇಕು. ಸೊ ನಾವಿಲ್ಲಿ ಏನು ಅರ್ನ್ ಮಾಡ್ತೀವಲ್ಲ ಅದು ಇಲ್ಲೇ ಎಕ್ಸ್ಪೆನ್ಸಾಗಿ ಹೋಗುತ್ತೆ. ಸೊ ಆಲ್ಮೋಸ್ಟ್ ಆ್ಯಕ್ಚುಲಿ ವೈಫ್ ಹಸ್ಬೆಂಡ್ದು ಇಬ್ಬರು ಇಲ್ಲಿ ಜಾಬ್ ಮಾಡೋಕತ್ರ ಬೆಸ್ಟ್ ನೋಡಿಲ್ಲ ಆಪ್ಷನ್. ಸೇವಿಂಗ್ಸ್ ಆಗುತ್ತೆ ಅಂದರೆ ಏನರ ಸ್ವಲ್ಪ ಅವರು ವಿಚಾರ ಮಾಡಿ ಮಾಡ್ತಾರೆ. ಆಮೇಲೆ ಏನೋ ನಾವು ವಿಸಿಟ್ ಮಾಡೋ ಬೆಸ್ಟ್ ಪ್ಲೇಸ್ ಅಂದ್ರೆ ಗ್ಲೋಬಲ್ ವಿಲೇಜ್. ಎವ್ರಿ ಇಯರ್ ನಾವು ವಿಸಿಟ್ ಮಾಡ್ತೀವಿ. ಆವಾಗ ಅಷ್ಟು ವಿಡಿಯೋಸ್ ಅಪ್ಲೋಡ್ ಇದೆಯಲ್ಲ ನನ್ನ ಕಡೆ, ಅಷ್ಟು ತಲೆ ಹಾಕ್ಕೊಂಡಿರಲಿಲ್ಲ. ಇವಾಗ ಇಂಟ್ರೆಸ್ಟ್ ಬಂದಿರೋದು ನನಗೆ. ಓಕೆ, ಇದು ಚೆನ್ನಾಗಿದೆ, ಫ್ರೀ ಟೈಮ್ನಾಗ ಮಾಡ್ಕೋಬೇಕಂತೇಳಿ. ಆಲ್ಮೋಸ್ಟ್ ನಾನು ಭಾಳ ಜನ ನನಗೆ ರಿಲೇಟಿವ್ಸ್ ಇರಲಿ, ಯಾರೇ ಮೀಟ್ ಆಗ್ತಾರೆ ಅಥವಾ ಎಲ್ಲರನ್ನ ಟ್ರಾವೆಲ್ ಮಾಡುವಾಗ ಅವರು ನನಗೆ ಮೇನ್ ಕೇಳೋ ಕ್ವಶನ್ಸೇ ಇದು. ಇವಾಗ ನಾ ವಿಡಿಯೋಸ್ ಮಾಡಾಕ್ತಾ ಇದ್ದೀನಲ್ಲ, ಕರೆನ್ಸಿ ಇದೆಲ್ಲ ನಾಲೆಜ್, ದುಬೈ ಅನ್ನೋದು ಒಂದು ಕಂಟ್ರಿ ಅಲ್ಲ, ಅದೊಂದು ಪ್ಲೇಸ್, ಇದೆಲ್ಲ ಇನ್ಫಾರ್ಮೇಷನ್ ಹೇಳಿ ಇವಾಗ ಲಾಸ್ಟಿಗೆ ಆಲ್ಮೋಸ್ಟ್ ಜನರ ನಾಲೆಜ್, ಅಟ್ಲೀಸ್ಟ್ ಯೂಟ್ಯೂಬ್ನಾಗ ಈ ವಿಡಿಯೋ ನೋಡೋರೆ ಅವ್ರಿಗೆ ನಾಲೆಜ್ ಬರಲಿ ಅಂತೇಳಿ ಮಾಡಾಕೋದು. ಇನ್ನೂ ಭಾಳಷ್ಟು ಜನರು ಇದೊಂದು, ನೀವು ದುಬೈಲಿ ಇರೋದಲ್ಲ, ಅಲ್ಲಿ ಗೋಲ್ಡ್ ರೇಟ್ ಏನಿರುತ್ತೆ, ಗೋಲ್ಡ್ ರೇಟ್ ಇಲ್ಲಿ ಅಮೌಂಟಿಗೆ ಇರುತ್ತೆ. ಇವಾಗ ಇಲ್ಲಿ ಹೇಳ್ಬೇಕಂದ್ರೆ 1 ಗ್ರಾಮಿಗೆ 600 ದಿರಮ್ ಇದೆ ಇವಾಗ ಕರೆಂಟ್. ಇಲ್ಲಿ 600 ರೂಪೀಸ್ ಅಂದರೆ ಇಂಡಿಯನ್ ರುಪೀಸಲ್ಲಿ ಎಷ್ಟಾಗುತ್ತೆ ಅದು ಅಂದರೆ 600 × 24 ಮಾಡಿರಿ ನೀವು, ಎಷ್ಟಾಗುತ್ತೆ? ಆಲ್ಮೋಸ್ಟ್ 14,000 to 15,000 ಆಗುತ್ತೆ 1 ಗ್ರಾಮಿಗೆ. 1 ಗ್ರಾಮಿಗೆ ಅಂದ್ರೆ 10 ಗ್ರಾಮ್ 1,50,000 ಅಂತೂ ಆಗೇ ಆಗುತ್ತೆ. ಇವಾಗ ಭಾಳ ಅಂದರೆ ಇಂಡಿಯಾದೊಳಗೂ ಅಷ್ಟೇ 1,70,000 ತನಕ ಅಷ್ಟೇ ಇರುತ್ತೆ ಒಂದು ತೊಲಿ. ಜಾಸ್ತಿ ಏನು ಡಿಫ್ರೆನ್ಸ್ ಇರಲ್ಲ. ಅವ್ರ ತಲೆಯಾಗ ಅದೊಂದು ಇರುತ್ತೆ, ಅಲ್ಲಿ ಇಲ್ಲಿ ಗೋಲ್ಡು ಇಲ್ಲಿ ತೊಗೊಳ್ಳೋದು ಬೆಸ್ಟು. ಎಲ್ಲ ಒಂದೇ, ಸ್ವಲ್ಪ ಅಲ್ಲಿ ಇಲ್ಲಿ 1,000 2,000 5,000ವರೆಗೂ ವೇರಿಯೇಷನ್ ಇರ್ಬೋದು. ನಿಮ್ಗಿನ್ನೂ ಏನಾರು ಇನ್ಫಾರ್ಮೇಷನ್ ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿರಿ ಈ ವಿಡಿಯೋ ನೋಡಿ. ಇನ್ನೂ ಜಾಸ್ತಿ ನಿಮಗೆ ನಾ ಏನರೇ ಜಾಸ್ತಿ ನಾ ಕುಕ್ಕಿಂಗ್ ಮಾಡೋ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಜಾಸ್ತಿ ಏನರೇ ವಿಡಿಯೋ ನನ್ನ ಚಾನಲ್ ಈ ವಿಡಿಯೋ ಲೈಕ್ ಮಾಡಿರಿ. ನಂದು ಈ ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಆಗಿ, ಮೋರ್ ಇನ್ಫಾರ್ಮೇಷನ್ ಕೊಡ್ತೀನಿ, ಡೈಲಿ ವಿಡಿಯೋಸ್ ಮಾಡಾಕ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೋರಿ, ಆಮೇಲೆ ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ವಿಡಿಯೋದಲ್ಲಿ ಬೇರೆ ಯಾವುದಾದ್ರೂ ನ್ಯೂ ಟಾಪಿಕ್ ಬಗ್ಗೆ ಮಾತಾಡ್ಲಿಕ್ಕೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ. ನಿಮ್ಮ ಕನ್ನಡ ಟಿವಿಯಿಂದ.